ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮಗೆ ಒಂದು ಇನ್ಸ್ಟಾಂಟ್ ಗ್ಲೋ ಬರಲಿಕ್ಕೆ ಫೇಸಲ್ಲಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಬಿಟ್ಟು ಹೇಗೆ ಫೇಸ್ ಇನ್ಸ್ಟಾಂಟ್ ಗ್ಲೋ ಬರ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಅಂದರೆ ತುಂಬ ಕಾಸ್ಟ್ಲಿ ಏನಾಗಲ್ಲ, ಮನೆಯಲ್ಲೇ ಇರುವಂತಹ ಸಣ್ಣ ಪುಟ್ಟ ವಸ್ತುಗಳಿಂದ, ಅಂದರೆ ಫೇಸ್ ಕ್ಲೆನ್ಸಿಂಗಿಂದ ಹಿಡಿದು ಸ್ಕ್ರಬ್ಬಿಂಗ್ ಪ್ಲಸ್ ಫೇಸ್ ಮಾಸ್ಕ್, ಇದಿಷ್ಟನ್ನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಥಿಂಗ್ಸ್ಗಳನ್ನು ನಾನು ಹೇಳ್ತೇನೆ ನಿಮಗೆ. ಒಂದು ಕರ್ಡ್ ತಗೊಳ್ಬೇಕು, ಸ್ವಲ್ಪ ಕರ್ಡ್, ಮತ್ತು ಇದು ಟೊಮೆಟೊದ್ದು ಪ್ಯೂರಿ, ಅಂದರೆ ಟೊಮೆಟೊನ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಇಟ್ಟದ್ದು. ಹಾಗೆಯೇ ಸ್ಲೈಸ್ ಟೊಮೆಟೊ ವಿತ್ ಶುಗರ್, ಇದು ಸ್ಕ್ರಬ್ ಮಾಡಲಿಕ್ಕೆ. ಹಾಗೆಯೇ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಇದು ನಮಗೆ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ. ಓಕೆ, ಮತ್ತು ಹಾಗೆಯೇ ಸ್ವಲ್ಪ ಹಾಲು ತಗೊಂಡಿದ್ದೇನೆ, ಹಾಲು ಕೂಡ ಬೇಕಾಗ್ತದೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. ಓಕೆ, ಇವಾಗ ಮೊದಲು ನಾನು ಹಾಲು ತಗೊಂಡಿದ್ದೇನೆ. ಇದು ಹೇಗೆ ಫೇಸ್ ಕ್ಲೆನ್ಸ್ ಮಾಡ್ಕೊಳ್ಳೋದಂತ ಹೇಳಿ ಒಂದು ಸ್ಪೂನಷ್ಟು ನಾನು ಹಾಲು ತಗೊಳ್ತೇನೆ. ಅಂದರೆ ಇಷ್ಟು ಹಾಲು ಸಾಕು. ಫಸ್ಟಿಗೆ ನಾವು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿ ಅಥವಾ ಟೊಮೆಟೊ ಜ್ಯೂಸ್ ಇದಿಷ್ಟು ಹಾಕ್ತೇನೆ. ಇದು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಮಿಕ್ಸಿಂಗ್ ಆಗಿದೆ. ಸೊ ಇದು ಹತ್ತಿ ಅಥವಾ ಟಿಶ್ಯೂ ಕಾಟನ್ ಹತ್ತಿಯಿಂದ ಇದನ್ನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ, ಕ್ಲೆನ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಡಿಪ್ ಮಾಡಿಬಿಟ್ಟು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಟೊಮೆಟೊದಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರೋದರಿಂದ ನಮ್ಮ ಫೇಸಿಗೆ ತುಂಬಾ ಅದು ಅಂದರೆ ಸ್ಕಿನ್ನಿಗೆ ಆಯಿಲ್ ಸ್ಕಿನ್ ಇದ್ದವರಿಗೆ ತುಂಬಾ ಇಂಪಾರ್ಟೆಂಟ್. ಅದು ಸ್ಕಿನ್ ಡಲ್ನೆಸ್ ಎಲ್ಲ ಇದ್ದರೆ ಅದು ಹೋಗ್ತದೆ, ಮತ್ತು ಸ್ಕಿನ್ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದ್ದದ್ದು ಕೂಡ ಅದು ಹೋಗ್ತದೆ. ಹಾಲು ಕೂಡ ತುಂಬಾ ಒಳ್ಳೆಯದು ಫೇಸಿಗೆ. ಹಾಗಾಗಿ ಹಾಲು ಮತ್ತು ಟೊಮೆಟೊ ಎರಡು ಕೂಡ ಸೇರಿಸ್ಬಿಟ್ಟು ಹಾಕಿದರೆ ತುಂಬಾ ಸ್ಕಿನ್ ಗ್ಲೋ ಆಗಿ ಕಾಣ್ತದೆ. ಇದೊಂದು 5 ಮಿನಿಟ್ಸ್ ತನಕ ಇದನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಣ. 5 ಮಿನಿಟ್ಸ್ ಆದಮೇಲೆ ಇದನ್ನು ಫೇಸನ್ನು ಟಿಶ್ಯೂ ಪೇಪರ್ ಅಥವಾ ಕಾಟನಲ್ಲಿ ಡ್ರೈಯಲ್ಲಿ ವಾಶ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಹೋಗೋ ಹಾಗೆ ಅಪ್ಲೈ ಮಾಡ್ಕೊಳ್ಳೋಣ. ಹಾಗೆಯೇ ನೆಕ್ಗೂ ಕೂಡ ಇದು ಹಚ್ಚಿ ಆದಮೇಲೆ 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. 5 ಮಿನಿಟ್ಸ್ ಆದಮೇಲೆ ನೀಟಾಗಿ ಟಿಶ್ಯೂ ಪೇಪರಿಂದ ಅಥವಾ ಡ್ರೈ ಕಾಟನಿಂದ ವೈಪ್ ಮಾಡ್ಕೊಳ್ಳೋಣ. ಇವಾಗ ನೋಡಿ 5 ಮಿನಿಟ್ಸ್ ಆಯಿತು. ಇವಾಗ ನೀಟಾಗಿ ನಾನು ಟಿಶ್ಯೂ ತಗೊಂಡಿದ್ದೇನೆ. ಸೊ ಡ್ರೈ ಟಿಶ್ಯೂನಿಂದ ನೀಟಾಗಿ ವೈಪ್ ಮಾಡೋಣ. ಇದು ಡೈಲಿ ಮಾಡಬೇಕಂತೇನಿಲ್ಲ, ವಾರಕ್ಕೆ 2 ಟೈಮ್ಸ್ ಮಾಡಿಸ್ಕೊಂಡ್ರೆ ಸಾಕು. ನಾವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದಾದರೆ ಫುಲ್ ಫೇಸ್ ಪ್ಯಾಕ್ ತನಕ ಹಾಕಬೇಕಂತಿಲ್ಲ, ಬರೀ ನಾವು ಕ್ಲೆನ್ಸರ್ ಆಗಿ ಅಷ್ಟೇ ಯೂಸ್ ಮಾಡಿಕೊಂಡು ಹೋಗ್ಬೋದು. ಇವಾಗಂತೂ ತುಂಬಾ ಸೆಕೆ ಇರೋದ್ರಿಂದ, ತುಂಬಾ ಬಿಸಿಲಿರೋದ್ರಿಂದ ಸ್ಕಿನ್ಸ್ ಎಲ್ಲ ಬೇಗನೆ ಪೋಸ್ ಎಲ್ಲ ಓಪನ್ ಆಗ್ತದೆ. ಸೊ ಆ ಪೋಸ್ ಎಲ್ಲ ಓಪನ್ ಆಗೋ ಟೈಮಲ್ಲಿ ನಾವು ಇದನ್ನು ಕ್ಲೆನ್ಸರ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನಿಸ್ತದೆ. ಇಲ್ಲದ್ರೆ ಅದರಲ್ಲಿ ಓಪನ್ ಪೋಸಲ್ಲೆಲ್ಲ ಡಾರ್ಟ್ ಎಲ್ಲ ತುಂಬಿಕೊಂಡು ಪಿಂಪಲ್ಸ್ ಎಲ್ಲ ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಇವಾಗ ಆಗಿದೆ. ಓಕೆ, ನೋಡಿ ನೀಟಾಗಿ ಬಂದಿದೆಲ್ಲ. ಸೊ ನಾವಿವಾಗ ಸ್ಕ್ರಬ್ಬರ್ ತಗೊಳ್ಳೋಣ. ಸ್ಕ್ರಬ್ಬರಿಗೆ ಇದು ಟೊಮೆಟೊನ ಕಟ್ ಮಾಡಿಬಿಟ್ಟು ಅದಕ್ಕೆ ಶುಗರ್ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ಒಂದು 10 ಮಿನಿಟ್ಸ್.
ಸೊ ಇವಾಗ ಪಿಂಪಲ್ಸ್ ಎಲ್ಲ ತುಂಬ ಫೇಸಲ್ಲಿ ಪಿಂಪಲ್ಸ್ ಇದ್ದವರೆಲ್ಲ ಸ್ಕ್ರಬ್ಬನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಡೈರೆಕ್ಟ್ ಫೇಸ್ ಪ್ಯಾಕ್ ಹಾಕ್ಕೊಳ್ಬೋದು. ಯಾಕೆಂದರೆ ಅದು ಸ್ಕ್ರಬ್ ಮಾಡಬೇಕಾದ್ರೆ ಪಿಂಪಲ್ಸಿಗೆಲ್ಲ ಇಂಜೂರ್ ಆಗ್ತದೆ. ಸೊ ಹಾಗಾಗಿ ಪಿಂಪಲ್ಸ್ ಎಲ್ಲ ಇದ್ದವರು ಅದನ್ನು ಯೂಸ್ ಮಾಡ್ಕೊಳ್ಳೋದು ಬೇಡ. ಸಣ್ಣ ಸಣ್ಣ ಪಿಂಪಲ್ಸ್ ಒಂದೊಂದೇ ಸೈಡಲ್ಲಿದ್ದರೆ ತೊಂದರೆ ಇಲ್ಲ, ನಾವು ಪಿಂಪಲ್ಸ್ ಏರಿಯಾ ಬಿಟ್ಟು ಬಾಕಿ ಕಡೆಯಲ್ಲೆಲ್ಲ ನಾವು ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೋದು. ಓಕೆ, ನಾನಿವಾಗ ಟೊಮೆಟೊ ತಗೊಂಡಿದ್ದೇನೆ ಸ್ಲೈಸಲ್ಲಿ, ಟೊಮೆಟೊ ವಿತ್ ಶುಗರ್. ಇದು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಬೇಕು ಆಯಿತಾ. ಒಂದು 10 ಮಿನಿಟ್ಸ್ ಸ್ಕ್ರಬ್ ಮಾಡಬೇಕು. ತುಂಬ ಜೋರಾಗಿ ಮಾಡೋದು ಬೇಡ, ಸ್ಲೋಲಿಯಾಗಿ ಮಾಡ್ಕೊಳ್ಳಿ, ರಫಾಗಿ ಮಾಡಬಾರ್ದು, ಯಾಕೆಂದರೆ ಸ್ಕಿನ್ ಡ್ಯಾಮೇಜ್ ಆಗ್ತದೆ. ಇದನ್ನು ಕೂಡ ಅಷ್ಟೇ ನಾವು ವಾರಕ್ಕೆ 2 ಟೈಮ್ಸ್ ಯೂಸ್ ಮಾಡ್ಕೊಳ್ಬೋದು. ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣ್ತದೆ. ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ ನಾವು ಅದಕ್ಕೆ ಪ್ರೀವಿಯಸ್ ಡೇ ದಿನ ನಾವು ಇದನ್ನು ಡೇಯಲ್ಲಿ ಫಂಕ್ಷನ್ಗೆ ಹೋಗಬೇಕು ಅಂತ ಇದ್ದರೆ ನಾವು ನೈಟಲ್ಲಿ ಅಥವಾ ಈವ್ನಿಂಗ್ ಟೈಮಿಗೆ ಸ್ಕ್ರಬ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಫಂಕ್ಷನ್ಸ್ಗೆ ಹೋಗ್ಬೋದು. ತುಂಬಾ ಗ್ಲೋ ಬರ್ತದೆ ಆ ಸ್ಕಿನ್ನಲ್ಲಿ. ಒಂದು ನೀಟಾಗಿ 10 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಮಾಡಿದರೆ ಸಾಕು. 10 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ಫೇಸನ್ನು ವಾಶ್ ಮಾಡ್ಕೋಬೇಕು. ನೆಕ್ಕಲ್ಲಿ ಕೂಡ ನೋಡಿ, ಇವಾಗ 10 ಮಿನಿಟ್ಸ್ ಆಗಿದೆ. ನಾನು ಫೇಸನ್ನು ಈಗ ವಾಶ್ ಬರ್ತೇನೆ. ವಾಶ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಫೇಸ್ ಪ್ಯಾಕ್. ಸೊ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ಫೇಸನ್ನು ವಾಶ್ ಮಾಡಿ ಬಂದಿದ್ದೇನೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್. ನೋಡಿ, ಸ್ಕಿನ್ ಗ್ಲೋ ಆಗಿದೆ ಅಲ್ವಾ. ಸೊ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋಣ. ಯಾವ ಥರ ಪ್ಯಾಕ್ ಮಾಡೋದಂತ ಹೇಳ್ತೇನೆ. ಇವಾಗ ರೈಸ್ ಫ್ಲೋರ್ ತಗೊಳ್ತೇನೆ, ಒಂದು 2 ಸ್ಪೂನ್ನಷ್ಟು ರೈಸ್ ಫ್ಲೋರು. ಹಾಗೆಯೇ ಟೊಮಾಟೊ ಪ್ಯೂರಿ ಹಾಕ್ಕೊಳ್ತೇನೆ, 1.5 ಸ್ಪೂನ್ನಷ್ಟು. ಜೊತೆಗೆ ಕರ್ಡ್ ಹಾಕ್ಕೊಳ್ತೇನೆ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇದು ಪಾಕ್ ರೆಡಿ ಆಗಿದೆ. ಪ್ಯಾಕನ್ನು ಹಚ್ಕೊಳ್ಳೋಣ. ಕ್ಲೆನ್ಸಿಂಗ್ ಆಗಿದೆ, ಸ್ಕ್ರಬ್ಬಿಂಗ್ ಆಗಿದೆ. ಈಗ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್, ಕರ್ಡ್ ವಿತ್ ಟೊಮೆಟೊ ಪ್ಯೂರಿ ಆ್ಯಂಡ್ ರೈಸ್ ಫ್ಲೋರ್. ಸೊ ನಾನು ಇವಾಗ ಹಚ್ಕೊಳ್ತೇನೆ. ಇದು ಹಚ್ಬಿಟ್ಟು ಒಂದು 20 ಮಿನಿಟ್ಸ್ ಆದಮೇಲೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಕಣ್ಣಿನ ಹತ್ತಿರ ಹಚ್ಚಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ, ಕಣ್ಣಿಗೆಲ್ಲ ತಾಗಬಾರ್ದು. ಹಾಗೆಯೇ ನೆಕ್ಕಿಗೂ ಕೂಡ ಹಚ್ಕೊಳ್ಬೇಕು.
ಆಲ್ ಸ್ಕಿನ್ನವರಿಗೆ ಇದು ತುಂಬಾ ಒಳ್ಳೆಯದು. ಈವನ್ ಎಲ್ಲ ಸ್ಕಿನ್ ಟೈಪ್ನವ್ರಿಗೆ ಕೂಡ ಇದು ಯೂಸ್ ಮಾಡ್ಕೊಳ್ಬೋದು. ಇನ್ಸ್ಟಂಟಾಗಿ ಗ್ಲೋ ಆಗ್ತದೆ, ಫಾಸ್ಟ್ ತಾನ್ ಕೂಡ ಕಡಿಮೆ ಆಗ್ತದೆ, ಎಲ್ಲ ಕಡೆ ಈವನ್ ಟೋನ್ ಬರ್ತದೆ ಸ್ಕಿನ್ನಲ್ಲಿ. ಸೊ ಇದರ ಜೊತೆಗೇ ನಾವು ವಾಟರ್ ಕೂಡ ಅಷ್ಟೇ, ದಿನಕ್ಕೆ 3-4 ಲೀಟರ್ ವಾಟರ್ ಕುಡಿಬೇಕು. ಆವಾಗ ಕೂಡ ಸ್ಕಿನ್ ಗ್ಲೋ ಆಗಿ ಕಾಣ್ತದೆ. ಸೊ ನೋಡಿ, ಇವಾಗ ಪಾಕ ಹಾಕಿ ಆಗಿದೆ. ವೆಯ್ಟ್ ಮಾಡೋಣ ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ ನೀಟಾಗಿ ವಾಶ್ ಮಾಡಿ ಮತ್ತು ಡ್ರೈ ಮಾಡ್ಕೊಳ್ಳಿ ನಾರ್ಮಲ್ ವಾಟರಲ್ಲೇ. ನೋಡಿ, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಸ್ಕಿನ್ ನೋಡಿ ಇವಾಗ ಎಷ್ಟು ಗ್ಲೋ ಬಂದಿದೆ ಅಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮದು ರಿಸಲ್ಟನ್ನು ಮೆಸೇಜ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ.